ಶಾಸಕ ಯತ್ನಾಳ್ಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಸವಾಲನ್ನ ಎತ್ತಿದ್ದಾರೆ. ವೀರಶೈವ ಬಡವರ ಬಗ್ಗೆ ಮಾತನಾಡೋಣ, ಚರ್ಚೆಗೆ ಬನ್ನಿ ಅಂತ ಸವಾಲನ್ನ ಹಾಕಿದ್ದಾರೆ. ಶಾಸಕ ಯತ್ನಾಳ್ಗೆ ಚಿಕ್ಕಬಳ್ಳಾಪುರ ಶಾಸಕ ಏನಿದ್ದಾರೆ ಪ್ರದೀಪ್ ಅವರು ಸವಾಲನ್ನ ಹಾಕಿದ್ದಾರೆ. ವೀರಶೈವ ಬಡವರ ಬಗ್ಗೆ ಮಾತನಾಡೋಣ, ಚರ್ಚೆಗೆ ಬನ್ನಿ ಅಂತ ಸವಾಲು ಹಾಕಿದ್ದಾರೆ. ಯತ್ನಾಳ್ಗೆ ಮತ್ತೆ ಸವಾಲು ಹಾಕಿದ ಶಾಸಕ ಪ್ರದೀಪ್ ಈಶ್ವರ್. ಶಾಸಕ ಯತ್ನಾಳ್ ಮಾತೆತ್ತಿದ್ರೆ ಡಿಜೆ ಡಿಜೆ ಅಂತ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಡಿಜೆ ಹಾಕಲು ಸೌಂಡ್ ಹಾಕೋರು ಇದ್ರೆ ಸಾಕು. ಶಾಸಕ ಯತ್ನಾಳ್ ಅವರನ್ನ ಮತ್ತೆ ಡಿಬೇಟ್ಗೆ ಆಹ್ವಾನಿಸ್ತೇನೆ, ವೀರಶೈವ ಬಡವರ ಬಗ್ಗೆ ನೇರವಾಗಿ ಡಿಬೇಟ್ ಮಾಡೋಣ ಬನ್ನಿ, ನಾನು ಸರ್ಕಾರಕ್ಕೆ ಒಪ್ಪಿಸ್ತೇನೆ ಅಂತ ಶಾಸಕ ಪ್ರದೀಪ್ ಈಶ್ವರ್ ಅವರು ಸವಾಲನ್ನ ಹಾಕಿದ್ದಾರೆ. ಶಾಸಕ ಯತ್ನಾಳ್ಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಏನಿದ್ದಾರೆ ಸವಾಲ್ ಹಾಕಿದ್ದಾರೆ. ವೀರಶೈವ ಬಡವರ ಬಗ್ಗೆ ಮಾತನಾಡೋಣ, ಚರ್ಚೆಗೆ ಬನ್ನಿ, ಡಿಬೇಟ್ ಮಾಡೋಣ. ಯತ್ನಾಳ್ಗೆ ಮತ್ತೆ ಸವಾಲನ್ನ ಎಸ್ತಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಅವರು. ಶಾಸಕ ಯತ್ನಾಳ್ ಮಾತೆತ್ತಿದ್ರೆ ಸಾಕು, ಡಿಜೆ ಡಿಜೆ ಅಂತ ಹೇಳ್ತಾರೆ. ಕಾರ್ಯಕ್ರಮದಲ್ಲಿ ಡಿಜೆ ಹಾಕಬೇಕು ಅಂತಂದ್ರೆ ಸೌಂಡ್ ಹಾಕೋರಿದ್ರೆ ಸಾಕು, ಬೇರೆ ಇನ್ನೇನ್ ಬೇಕಾಗಿಲ್ಲ. ಶಾಸಕ ಯತ್ನಾಳ್ ಅವರನ್ನ ಮತ್ತೆ ಡಿಬೇಟ್ಗೆ ಆಹ್ವಾನಿಸ್ತಿದ್ದೇನೆ, ಡಿಬೇಟ್ ಮಾಡೋಣ ಬನ್ನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಏನ್ ಸವಾಲ್ ಹಾಕಿದ್ದಾರೆ ನೋಡೋಣ. ನಾನು ತುಂಬಾ ಬಯಸುವಂತ ಯತ್ನಾಳ್ ಅವರಿಂದ ಡಿಬೇಟ್ಗೆ ಮತ್ತೊಮ್ಮೆ ಆಹ್ವಾನಿಸ್ತಿದ್ದೀನಿ. ವೀರಶೈವ ಲಿಂಗಾಯತರು ಬ್ರಾಹ್ಮಣ ಸಮುದಾಯದ ಬಡ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಅವ್ರನ್ನ ಡಿಬೇಟ್ಗೆ ಕರೀತಾ ಇದ್ದೀನಿ. ಸರ್, ನೀವು ಹಿಂದುತ್ವವಾದಿ ಅಂತ ಭಾಷಣ ಬಿಗಿತಿದ್ರೆ ತಾನೆ, ಮಾತೆತ್ತಿದ್ರೆ ಬರೀ ಡಿಜೆ AK-47 ಡಿಜೆ ಬಗ್ಗೆ ಬಿಟ್ಟು ಬನ್ನಿ ಸರ್. ಲಿಂಗಾಯತರಲ್ಲಿರ್ತಕ್ಕಂಥ ಬಡವರ ಬಗ್ಗೆ, ಅವ್ರ ಮಕ್ಕಳ ಬಗ್ಗೆ, ವೀರಶೈವ ಲಿಂಗಾಯತರ ಬಡವರ ಬಗ್ಗೆ, ಬ್ರಾಹ್ಮಣ ಸಮುದಾಯದ ಬಡವರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಸರ್. ಬನ್ನಿ, ನಿಮ್ಮ ಜೊತೆ ಡಿಬೇಟ್ ಮಾಡೋಣ. ಆ ಸಮುದಾಯದವ್ರಿಗೆ ಏನೆಲ್ಲ ಫೆಸಿಲಿಟೀಸ್ ಬೇಕೋ ಆ ಡಿಬೇಟ್ ಅಲ್ಲಿ ತೀರ್ಮಾನ ಮಾಡೋಣ. ನಾನು ಸರ್ಕಾರಕ್ಕೆ ಹೋಗಿ ಮನವೊಲಿಸ್ತೀನಿ. ಏನಾದರೂ ಮಾತಾಡಿದ್ರೆ ಡಿಜೆ AK-47 ನಾನು ತುಂಬಾ ಬಯಸುವಂತ ಯತ್ನಾಳ್ ಅವರಿಂದ. ಪ್ರದೀಪ್ ಈಶ್ವರ್ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ರೀತಿಯಾಗಿ ಸವಾಲನ್ನ ಹಾಕಿರುವಂತದ್ದು. ಏನ್ ವೀರಶೈವದ ಬಗ್ಗೆ ಮಾತನಾಡ್ತಾ ಇದ್ದೀರಾ, ವೀರಶೈವ ಬಡವರ ಬಗ್ಗೆ ಮಾತನಾಡೋಣ, ಚರ್ಚೆಗೆ ಬನ್ನಿ, ನೇರವಾಗಿ ಡಿಬೇಟ್ ನಲ್ಲಿ ಮಾತನಾಡೋಣ. ನಿಮ್ಮದೇನಿದೆ, ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೀವು ಹೇಳಿ, ನನ್ನ ಪಾಯಿಂಟ್ ಆಫ್ ವ್ಯೂ ನಾನು ಹೇಳ್ತೀನಿ, ನೋಡೋಣ ಏನಾಗತ್ತೆ ಅಂತ ನೇರವಾಗಿ ಶಾಸಕ ಯತ್ನಾಳ್ಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು ಸವಾಲನ್ನ ಹಾಕಿದ್ದಾರೆ.